ನಮಸ್ತೆ. ನಮ್ ಚಿತ್ರದುರ್ಗದಲ್ಲಿ ಸ್ಪೋರ್ಟ್ಸ್ಗೆ ಸರ್ಕಾರದಿಂದ ಸಪೋರ್ಟ್ ಆಗ್ತಿಲ್ಲ. ಮುಂಚೆ ಇವಾಗ ಪಪ್ಪಿ ಬಂದ ಮೇಲೆ ಸ್ವಲ್ಪ ಸಪೋರ್ಟ್ ಚೆನ್ನಾಗೈತೆ, ಸ್ವಲ್ಪ ಏನು ಚೆನ್ನಾಗೇ ಆಗ್ತಾ ಇದೆ. ಇದಕ್ಕಿಂತ ಮುಂಚೆ 10 ವರ್ಷದಿಂದ ಸ್ಪೋರ್ಟ್ಸ್ಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಿಲ್ಲ ಗವರ್ಮೆಂಟ್. ಹುಡುಗರು ಮೆಡಲ್ ಎಲ್ಲ ಇಂಟರ್ನ್ಯಾಷನಲ್ ಮೆಡಲ್ ಹೊಡಿಯಕ್ಕೆ ರೆಡಿ ಅದಾರೆ, ಬಟ್ ಸಪೋರ್ಟ್ ಕಮ್ಮಿ. ಆದ್ರೆ ನಮ್ಮ ಧವಳಗಿರಿ ಬಡಾವಣೆ ಬಾಯ್ಸ್ಗಳೆಲ್ಲ ಸೇರ್ಕೊಂಡು ಅವರು ಒಂದು ವಾಲಿಬಾಲ್ ಆಡ್ತಾ ಇದಾರೆ. ಬಾಲ್ ಆಡಿ ಅವ್ರಿಗೆ ಈಗ ನೋಡಿ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ನಮ್ಮ ಕಾಂತರಾಜನ ಮಗ ಹುಡುಗ, ಈ ಹುಡುಗ ಆ ಕಡೆ ಇರೋನು ತಮ್ಮ ಆಕಾಶ್ ನೋಡಿ. ಅವರೆಲ್ಲ ಸೇರ್ಕೊಂಡು ನಾಳೆ 19, 21 ದಿವಸ ಒಳ್ಳೆ ಒಂದು ಟೂರ್ನಮೆಂಟ್ ಇಟ್ಕೊಂಡಾರೆ. ಎಲ್ಲರೂ ಸಖತ್ ಆಡ್ತಾ ಇದಾರೆ. ಯಾವ್ದಮ್ಮ ನಿಮ್ ಟೀಮ್ ಯಾವ್ದು? ಧವಳಗಿರಿ ಬಾಯ್ಸ್. ಯಾವ್ದು ಏನೋ ಕಾಂಪಿಟೇಷನ್ ಎಲ್ಲ ನಡೆಸ್ತಾ ಇದ್ರಿ ಅಂತ ನ್ಯೂಸ್ ಕೇಳಿದೆ. 19-20 ನಮ್ ಚಿತ್ರದುರ್ಗದಲ್ಲಿ ಸ್ಪೋರ್ಟ್ಸ್ ನಡೆಯಲ್ಲ, ನಮಗ್ ಸಪೋರ್ಟೇ ಇಲ್ಲ. ಆದ್ರೆ ನೀವು ಕಾಂಪಿಟೇಷನ್ ಏನ್ ನಡೆಸ್ತೀರಿ ಅಂದ್ರೆ ಫಸ್ಟ್ ಪ್ರೈಸ್ ಏನ್ ಇಟ್ಟಿದ್ರಿ? 12,000 ಫಸ್ಟ್ ಪ್ರೈಸ್ ಇಟ್ಟಿದ್ದಾರೆ. ಏಜ್ ಏನಾರ ಆಯ್ತಾ? ಏಜ್ ಲಿಮಿಟ್ ಏನಿಲ್ಲ. ಹೌದಾ? ದುರ್ಗ ಜಿಲ್ಲೆ, ನಮ್ ಚಿತ್ರದುರ್ಗ ಜಿಲ್ಲೆ ಸ್ಪೋರ್ಟ್ಸ್ ಮೆನ್ ಗಳಿಗೆ ನಮ್ ಯೂತ್ ಹುಡುಗರೇ ಸೇರ್ಕೊಂಡು ಒಂದು ಆರ್ಗನೈಸ್ ಮಾಡಿ ಇದ್ ಮಾಡ್ತಾರೆ. ಎಷ್ಟು ಟೀಮ್ ಆದ್ರೂ ಬಂದು ಸೇರಿ ಈ ತರ ಒಂದ್ ಈಗ 12,000 ಅಂದ್ರೆ ಇದು ಹಿಂಗೆ ಇಂಪ್ರೂವ್ಮೆಂಟ್ ಆಗ್ಬೋದು. ಸ್ಪೋರ್ಟ್ಸ್ ಅಲ್ಲಿ ಏನಾರು ಒಂದು ಒಳ್ಳೆ ಅಭಿವೃದ್ಧಿಗೋಸ್ಕರ ಇವರು ಒಂದು ಬುನಾದಿ ಮಾಡಿ ಕೊಡ್ತಿದ್ರೆ ಹುಡುಗರೇ ಸೇರ್ಕೊಂಡು ಎಲ್ಲಾರು ಮಾಡ್ತಿದಾರೆ ನೋಡಿ. ಸಿಕ್ ಹುಡುಗರು ಬಂದ್ರೆ ಸ್ಪೋರ್ಟ್ಸ್ ಐಟಮ್ಗಳು ಯಾವ್ದು ಹಂಚಿಲ್ಲ ಅಂತ ಒಂದು ಆರೋಪ ಐತಿ. ಆದ್ರೆ ನೀವು ಸರ್ಕಾರನ ಏನ್ ಕೇಳ್ದೆ ಪಳ್ದೆ ನೀವೇ ಸ್ವಯೇಚ್ಛೆಯಿಂದ ಗಂಡುಗಳು ನಾವು ಅಂತ ತೋರಿಸ್ತಾ ಇದ್ರಲ್ಲ, ಹ್ಯಾಟ್ಸ್ ಅಪ್ ಕಂಡ್ರಮ್ಮ ನನ್ ಕಡೆಯಿಂದ ನಿಮಗೆ. ಎಲ್ಲಾರು ನಮ್ಮ ಚಿತ್ರದುರ್ಗ ಜನತೆ ಇಂತ ಹುಡುಗರಿಗೆ ಇಂತ ಸ್ಪೋರ್ಟ್ಸ್ ಆಡ್ತಾರೆ. ಯಾರು ಏನೇನೋ ಆಡ್ತಾರೆ, ಅಂತದ್ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ ಅನ್ಬೋದು, ಬಟ್ ಸ್ಪೋರ್ಟ್ಸ್ ಆಡ್ಸಕ್ಕೋಸ್ಕರ ಮಾಡ್ತಾ ಇದಾರೆ. ಎಲ್ಲಾರು ಬಂದು 19-20 ನಮ್ಮ ಊರಿನ ಜನತೆ ಎಲ್ಲಾರು ಬಂದು ಹಿರಿಯರು ಗಣ್ಯರು ಎಲ್ಲಾರು ಸೇರ್ಕೊಂಡು ನಮ್ಮ ಹುಡುಗರಿಗೆ ಬಂದು ಸಪೋರ್ಟ್ ಮಾಡಿ. ಇಂತ ಒಂದು ಸ್ಪೋರ್ಟ್ಸ್ ಹುಡುಗರಿಗೆ ನೋಡಿ, ಏರಿಯಾ ಹುಡುಗರು ಅವ್ರ ಪ್ರಾಕ್ಟೀಸ್ ಎಷ್ಟು, ಈಗಿನ ಕಾಲದ ಹುಡುಗರು ಪಾರ್ಟಿ ಗೀಟಿ ಅಂತ ಅಲ್ಲಿ ಇಲ್ಲಿ ಅಂತ ಸುತ್ತಾರ್ಕೊಂಡು ಹಾಗೆ ಹೀಗೆ ಪಾರ್ಟಿ ಟ್ರಿಪ್ ಅಂತ ಹೋಗ್ತಾರೆ. ಆದ್ರೂ ಚಳಿ ಮಳೆಗಾಲ ಏನು ನೋಡದೆ ಇವ್ರು ಪ್ರಾಕ್ಟೀಸ್ ಮಾಡ್ತಿದಾರೆ. ಧವಳಗಿರಿ ಬಾಯ್ಸ್ ನಿಜವಾಗ್ಲೂ ಇದೇ ಜಾಗದಲ್ಲೇ ಟೂರ್ನಮೆಂಟ್ ನಡೆಸ್ತಾರಂತೆ. ಎಲ್ಲಾರು ಬಂದು ಆಶೀರ್ವಾದ ಮಾಡಿ, ನಾನು ಬಂದು ಆಶೀರ್ವಾದ ಮಾಡ್ತೀನಿ, ಎಲ್ಲ ಸಪೋರ್ಟ್ ಮಾಡ್ತಾ ಇದೀನಿ. ಹಂಗೆ ಸರ್ಕಾರದಿಂದ ಎಲ್ಲ ಮನವಿ ಮಾಡ್ಕೊಳ್ಳೋದೇನಂದ್ರೆ, ನಾವೆಲ್ಲ ಯೂಸ್ ಎಲ್ಲ ಮಾಡ್ತಿದೀವಿ, ಸರ್ಕಾರ ಸಹಕರಿಸಬೇಕಂತ ವಿನಂತಿ. ಹೌದಮ್ಮ, ಹೌದು. ನನಗಂತೂ ಯಾರು ಸಪೋರ್ಟೇ ಇಲ್ಲ ಸರ್ಕಾರಗಳು. ಆದ್ರೆ ಈಗಪ್ಪ ನಮ್ಮೂರಿಗೆ MLA ತುಂಬಾ ಒಳ್ಳೆಯವನ ಇದೆಯಾ ಅಣ್ಣ, ನೀನು ಬಂದು ದಯವಿಟ್ಟು ನಮ್ಮ ಹುಡುಗರಿಗೆ ನೀನು ಓಪನಿಂಗ್ ಮಾಡಿ ಕೊಡ್ಬೇಕಣ್ಣ, ಸಪೋರ್ಟ್ ಮಾಡ್ಬೇಕು. ಎಲ್ಲಾರು ಹುಡುಗರೆಲ್ಲ ತುಂಬಾ ಕ್ರೇಜ್ ಅಲ್ಲಿಂದ ಕಾಯ್ತಾರೆ. ದಯವಿಟ್ಟು ಈ ಧವಳಗಿರಿ ಬಾಯ್ಸ್ ನೋಡಿ, ಹುಡುಗರು ಚಳಿ ಮಳೆ ಏನು ನೋಡ್ತಿಲ್ಲಣ್ಣ, ಅವ್ರ ಪಾಡಿಗೆ ಅವ್ರ ಪ್ರಾಕ್ಟೀಸ್, ಮಳೆ ಬರ್ತೈತೆ ಆದ್ರೆ ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಇಷ್ಟು ಖುಷಿ ಆಗ್ತದೆ ಅಂದ್ರೆ ನಮಗೆ ನಮ್ಮ ಊರಲ್ಲಿ ಇಂತ ಒಂದು ಸ್ಪೋರ್ಟ್ಸ್ ನಿಜವಾಗ್ಲೂ ಬಿಟ್ರೆ ಇಂಟರ್ನ್ಯಾಷನಲ್ ಹೊಡಿತಾರೆ.